ಮಾಡ್ತೀವಿ. ಸೊ ಆರೋಗ್ಯ ಸುಧಾರಣೆಗೋಸ್ಕರನೇ ನಾವು ಇಂಪಾರ್ಟೆಂಟ್ ತೊಗೊಂಡಿದ್ದೀವಿ. ಯಾಕಂದ್ರೆ ನಮಗೆ ಅನುಭವ ಆಯಿತು, ಸುಧಾರಣೆ ಆಗ್ತಿದೆ ಆರೋಗ್ಯ ಅಂತ ಅನುಭವ ಆಗಿದ್ದರಿಂದ ನಾವು ತೊಗೊಂಡಿದ್ದೀವಿ. ನಿಮಗೂ ಏನಾದರೂ ಆ ಥರ ಅನಿಸಿದ್ರೆ ತಗೋಬೋದು, ಅಥವಾ ನಿಮ್ಮ ಜಯ ಹೊಳೆಯವರನ್ನು ಸಹ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ಕೋಕಿಲ ಅಂತ ಹೇಳಿ. ನಾನು ಶಿಕ್ಷಕಿಯಾಗಿ ಇಲ್ಲಿ ಭದ್ರಾವತಿ ಹಳೆನಗರ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಇದೆ. ಆರೋಗ್ಯ ಇಲ್ಲ ಅಂದ್ರೆ ಮನುಷ್ಯನಿಗೆ ಏನೂ ಇಲ್ಲ. ನಾವೆಷ್ಟೇ ದುಡಿದ್ರು ಮನೆಗೆ ನೆಮ್ಮದಿ ಇರ್ಬೇಕಂದ್ರೆ ಮೇನ್ ಆರೋಗ್ಯ ಬೇಕು, ಅದು ಹೆಣ್ಮಕ್ಳಿಗೆ. ಬಟ್ ಈ ಸೆರಾಕಿನಿಂದ ಅಷ್ಟು ಬೇಗ ನಾನು ಕ್ಯೂರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಪ್ರತಿಯೊಂದು ಹೆಣ್ಮಕ್ಳಲ್ಲಿ ತುಂಬಾ ನೋವಿರುತ್ತೆ, ಈ ಕಡೆ ಮಾನಸಿಕವಾಗಿ ದೈಹಿಕವಾಗಿ ಪ್ರತಿಯೊಂದು ನೋವಿರುತ್ತೆ. ಗಂಡ್ಮಕ್ಳಿಗೆ ಅದು ಅರ್ಥ ಆಗಲ್ಲ. ಇವಳೇನು ಯಾವಾಗಲೂ ಬಿದ್ದಿರ್ತಾಳೆ, ಪಕ್ಕದ ಮನೆ ಹೆಣ್ಮಕ್ಳು ಒಂಚೂರು ಮೇಕಪ್ ಮಾಡ್ಕೊಂಡು, ಅಂದ್ರೆ ಹೆಣ್ಮಕ್ಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಚೆನ್ನಾಗಿದ್ರು ಅಂದ್ರೆ ನೋಡು ಅವ್ರು ಹೆಂಗ್ ಓಡಾಡ್ತಿದ್ದಾರೆ, ನೀನು ಮೂಲೆಯಲ್ಲಿ ಕೂತಿದೆ ಅಂತ ಎಲ್ಲರಿಗೂ ಸಹಜವಾದ ಮಾತುಗಳು ಬರ್ತಾನೆ ಇರುತ್ತೆ. ಆದ್ರೆ ಈ ಹೆಣ್ಮಕ್ಳು ನೋವು ಈ ಸೆರಾಕೆರಿಗೆ ಬಂದ್ಮೇಲೆ ಎಷ್ಟು ಇಂಪ್ರೂವ್ ಆಗಿದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳಲ್ಲ. ಒಂದು ಮಂತ್ಲಿ ಪ್ರಾಬ್ಲಮ್ ಇರ್ಬೋದು, ನನಗೆ ಅರ್ಲಿ ಆಗ್ತಾ ಇತ್ತು, 1 ವೀಕ್ 12 ಡೇಸ್ ಹಂಗೆ ಅರ್ಲಿ ಆಗ್ತಾ ಇತ್ತು. ಒಂದೇ ಮಂತ್ ಅಲ್ಲಿ ನನಗೆ ಅದು ಸಹ ಸರಿ ಹೋಗಿದೆ. ಆಕ್ಚುಲಿ ಈ ಹಿಂದೆ ಒಂದ್ಸಲ ಮಾತ್ರೆ ತಗೊಂಡು ಸ್ವಲ್ಪ ಇದಾಗಿತ್ತು, ಅದು ಯೂಟ್ರಸ್ಸೇ ರಿಮೂವ್ ಮಾಡ್ಬೇಕಂತಿದ್ರು ಡಾಕ್ಟರ್. ನಮ್ಮ ಮನೆಯವರೇ ಇಲ್ಲೇ ಇದ ಕೇಳಿ ಮಣಿಪಾಲಿಂದ ಹಿಡಿದು ನಿರ್ಮಲಾ ಹಾಸ್ಪಿಟ್ಲು, ಉಷಾ ನರ್ಸಿಂಗ್ ಹೋಮ್, ಒಟ್ಟು ಆ ಹೆಲ್ತಿಗೋಸ್ಕರ ತುಂಬಾ ಇದು ಮಾಡಿದ್ದೀನಿ. ಬಟ್ ಹೇಗೋ ದೇವ್ರದಿಂದ ನನಗೆ ಅದೇನು ಬರ್ತಾ ಬರ್ತಾ ಸರಿ ಹೋಯ್ತು, ಯೋಗ ಟೀಚರ್ ನಾನು ಜೊತೆಗೆ, ಹಾಗಾಗಿ ಸರಿ ಹೋಯ್ತು. ಆದ್ರೂ ಮತ್ತೆ ಯಾಕೋ ಮಧ್ಯದಲ್ಲಿ ಹೀಗೆ ಸ್ವಲ್ಪ ಅರ್ಲಿ ಆಗ್ತಿದೆ. ಬಟ್ ಇಲ್ಲಿ ಬಂದ್ಮೇಲೆ ಒಂದೇ ಮಂತಲ್ಲಿ ನನಗೆ ರಿಸಲ್ಟ್ ಕಂಡಿದ್ದು. ಅದು ಒಂದು ಕರೆಕ್ಟ್ ಡೇಟ್ ಟು ಡೇಟ್ ನಾನು ಆಗಿದ್ದೀನಿ ನೋಡ್ರಿ. ಅದು ನಿಮ್ಮ ಮಗಳಿಗಾಗಲಿ ಸೊಸೆಂದಿರಾಗಲಿ ಹೇಳಿದ್ರಿ ಹೆಲ್ದಿ ಆಗಿದ್ರಿ, ಬಟ್ ಇಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರ್ತಾರೆ ಅವರು. ಹೆಣ್ಮಕ್ಳು ಖುಷಿ ಖುಷಿಯಾಗಿದ್ರೆ ಆ ಮನೇನೂ ಸಹ ಅಷ್ಟೇ ಸಂತೋಷವಾಗಿರುತ್ತೆ. ಅದನ್ನ ಮಾಡಿ ತೋರಿಸೋದು ಈ ಸೆರಾಕೆ ನಮಗೆ. ಹಾಗಾಗಿ ಮತ್ತೆ ಇನ್ನೊಂದು ಫೋಟಾನ್ ಥೆರಪಿ ಅಂತಾನು ಬಂದಿದೆ ಇವರಲ್ಲಿ. ಆ ಫೋಟಾನ್ ಥೆರಪಿ ಅಂತೂ ಮಿರಾಕಲ್ ಇದೆ, ಅಂದ್ರೆ ಅಷ್ಟು ಜಾದು ಇದೆ ನೋಡಿ. ಒಂದು ದಿನಕ್ಕೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಇಲ್ಲಿ ಬಂದು ನಾವು ಕಾಯ್ತಿದೀವಿ, ನಮ್ಮ ಮನೆ ಕೆಲಸ ಹಾಳಾಯ್ತು ಅಂತ ಯಾರು ಯೋಚನೆ ಮಾಡಬೇಡ್ರಿ. ಯಾಕಂದ್ರೆ ಪ್ರೀತಿ ಅಷ್ಟಿದೆ, ಆ ಪ್ರೀತಿಗೆ ನಾವು ಬೆಲೆ ಕೊಡೋಕ್ಕಾಗಲ್ಲ. ಅವರು ಅವ್ರಿಗೆ ಅಷ್ಟೇ ಒತ್ತಡ ಇದೆ. ಎಷ್ಟು ಜನ ಬಂದ್ರು ಅವ್ರು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ನಮಗೆ. ನಾವು 5 ನಿಮಿಷ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಇದು ಮಾಡ್ತೀವಿ. ಆದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕೆಂದ್ರೆ ದಯವಿಟ್ಟು ಸೆರಾಕೇರ್ ಬಗ್ಗೆ ನೀವು ಆದಷ್ಟು ನಿಮ್ಮ ಅಕ್ಕಪಕ್ಕ ಸರೌಂಡಿಂಗ್ ಎಲ್ಲರಿಗೂ ಹೇಳಿ. ಯಾಕಂದ್ರೆ ಎಲ್ಲರಿಗೂ ತಗೊಳ್ಳಿಕ್ಕಾಗಲ್ಲ. ಅವ್ರೇನು ತಗೊಳ್ರಿ ಅಂತಲೂ ನಮಗೆ ಹೇಳಿಲ್ಲ. ನಾನು ಫಸ್ಟೇ ಬಂದಾಗ 3 ಡೇಸಿಗೆ ಕೇಳಿದೆ, ಮೇಡಮ್ ನಾವು ಮನೆ ತಗೋಬೋದು. ಇಲ್ಲ ನೀವು ರೆಗ್ಯುಲರ್ ಬಂದು ಆಮೇಲೆ ನಾವು ಕೊಡೋದು, ಇಲ್ಲಿ ರೆಗ್ಯುಲರ್ ಇರೋರಿಗೆ ಅಂದರು. ಅವ್ರಿಗೆ ಹಂಗೆ ಮಾರೋ ಇದ್ದಿದ್ರೆ, ವ್ಯಾವಹಾರಿಕ ದೃಷ್ಟಿ ಇದ್ದಿದ್ರೆ ಅವ್ರು ಯಾಕೆ ಇಷ್ಟು ಬಿಸ್ನೆಸ್ ಮಾಡ್ತಾ ಇದ್ರು? ಏನು ಇಲ್ಲ, ಅದು ನಾವು ಅಂದ್ಕೊಳ್ಳೋದಷ್ಟೇ. ಬಟ್ ಇಲ್ಲಿ ಬಂದು ನೋಡಿ, ಅದ್ರ ಬಗ್ಗೆ ನಿಮಗೆ ಏನಂತ ಅರ್ಥ ಆಗುತ್ತೆ. ನನಗಂತೂ ಆಲ್ಮೋಸ್ಟ್ 90% ಕ್ಯೂರ್ ಆಗಿದ್ದೀನಿ ನಾನು. ನಾನು ಮಾನಸ ನರ್ಸಿಂಗ್ ಹೋಮ್ ಅಂತ ನಮ್ಮ ಫಿಸಿಷಿಯನ್ ಕನ್ಸಲ್ಟಿಂಗ್ ಇವರಿದ್ದಾರೆ, ಯುವರಾಜ್ ಡಾಕ್ಟರ್ ಅಂತ, ಅವ್ರು ಹೇಳಿದ್ರು ನೀವು ಮನೇಲಿ ಕೆಲಸನೇ ಮಾಡಬಾರ್ದು. ನಾನು ಡಿಸೆಂಬರಲ್ಲಿ ಬಿದ್ದಿದ್ದು, ಇದುವರೆಗೆ ಕೈ ಪಾತ್ರೆ ತೊಳಿಲಿಕ್ಕೆ ಆಗ್ತಿರ್ಲಿಲ್ಲ, ಮುದ್ದೆ ಕುಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ನನಗೆ ಒಂದು ಬಟ್ಟೆ ಬ್ರಷ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಇಲ್ಲಿ ಬಂದ್ಮೇಲಂತೂ ಪ್ರತಿಯೊಂದು ಮಾಡ್ತಾ ಇದ್ದೀನಿ. ಆಮೇಲೆ ದುಡ್ಡು ಎಷ್ಟು ಒಂದು 50,000 ಹತ್ರ ಇವರೇ ಹಾಕಿದ್ದಾರೆ. ನಾನಂತೂ ಒಬ್ಳೆ ಯಾವ ಡಾಕ್ಟರ್ ಹತ್ರ ಇದುವರೆಗೂ ಹೋಗಿಲ್ಲ, ಹೊರಗಡೆ ಎಲ್ಲೂ ಒಬ್ಳೆ ಹೋಗೋದಿಲ್ಲ. ನಾನು ಅವ್ರು ಇದ್ರೇನೆ ಜೊತೆ ಹೋಗೋದು. ಅವರು ದುಡ್ಡು ಖರ್ಚು ಮಾಡೋಕ್ಕೂ ಸ್ವಲ್ಪ ನಮ್ಮ ಮನೆಯವರು ಇಲ್ಲಿ ತಗೋಬೇಕಂದ್ರೆ ಸೆರಾಕಿದ್ರು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ಬಟ್ ನಾನು ದುಡಿತಾ ಇದ್ದೀನಿ. ನಿಮಗೆ ಅದ್ರ 2ರಷ್ಟು ದುಡ್ಡು ಕೊಡ್ಬೋದು ನಾವು. ಯಾಕಂದ್ರೆ ನನ್ನ ಆರೋಗ್ಯ ಚೆನ್ನಾಗಿದ್ರೆ ಅವೆಲ್ಲ ಯಾವುದು ಪರ್ಮನೆಂಟ್ ಅಲ್ಲ. ದುಡ್ಡಿಗೆ ಬೆಲೆ ಕೊಡಬೇಡಿ. ಮನೆ ಆಮೇಲೆ ಕಟ್ಟೋಣಂತೆ, ಕಾರ್ ಆಮೇಲೆ ತಗೊಳಂತೆ, ಫಸ್ಟ್ ನಿಮ್ ನಡೆಯೋ ಕಾಲ್ ಗಟ್ಟಿ ಇರ್ಲಿ ನಮ್ಗೆ, ನಾನು ಹೇಳಿದ್ದ ಮನೆಯಲ್ಲಿ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಅಪ್ಪ ಅಮ್ಮ ಪ್ರೀತಿಯಿಂದ ಬರ್ರಿ. ನಿಮ್ಮ ಮಕ್ಳಿಗಿಂತ ಜಾಸ್ತಿ ಇವ್ರಿಗೆ ಪ್ರೀತಿ ತೋರಿಸಿದ್ರು ನಮಗೆ ದೇವ್ರು ಇನ್ನೂ ಒಳ್ಳೇದು ಮಾಡ್ತಾನೆ. ಅವರ ಸೇವೆ ನಮ್ಮಿಂದ ಮಾಡ್ಲಿಕ್ಕಾಗಲ್ಲ. ಯಾವ ನರ್ಸ್ ಹೋದ್ರು ನೀವು ಹೇಗೆ ಟ್ರೀಟ್ ಮಾಡ್ತಾರಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ರಿ, ದುಡ್ಡು ಕೊಡ್ರಿ. ನೀವು ಆ ಟ್ರೀಟ್ಮೆಂಟು ಆ ಪ್ರೀತಿಯಲ್ಲಿ ಇರಲ್ಲ, ಇಲ್ಲಿ ಸಿಗೋ ಪ್ರೀತಿಯಲ್ಲಿ ಇಲ್ಲ. ದಯವಿಟ್ಟು ಇಲ್ಲಿ ಬರ್ರಿ. ಯಾರು ಬಡವರಿದ್ರು ಅದೇ ಪ್ರೀತಿ, ಸಾಹುಕಾರಿದ್ರು ಅದೇ ಪ್ರೀತಿ. ಅವ್ರು ಯಾವ ಪ್ರೀತಿಯಲ್ಲಿ ಕೊರತೆ ಮಾಡಿಲ್ಲ. ಇಲ್ಲಿರೋ ನಮ್ಮ ಮಕ್ಕಳು ಸಮಾನವೇ ನಾವು ನೋಡ್ತಾ ಇರೋದು. ವಯಸ್ಸು ಹೇಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಅಂದಾಗ ನಾವು ಅದೇ ಪ್ರೀತಿಯಲ್ಲಿ ನಮ್ಮ ಮಕ್ಕಳೇ ಅಂತ ನಾನು ನೋಡ್ತಾ ಇರೋದು. ಎಲ್ಲರ ಮನಸ್ಸಲ್ಲೂ ಅದೇ ಭಾವನೆ ಇದೆ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಆದಷ್ಟು ಇದನ್ನ ಪಡ್ಕೊಳ್ಳಿ ಉಪಯೋಗವನ್ನ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಭದ್ರಾವತಿ ಜನತೆ ಆರೋಗ್ಯ ಜನತೆ ಅಂತ ಹೇಳಿ ಒಂದು ಇದಾಗ್ಲಿ ಸೆರಾಕೇರಿಂದ. ಹಾಗಾಗಿ ಎಲ್ಲ
ಹೇಳ್ತೇನೆ. ಈ ಥೆರಪಿ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ, ಕರೆಂಟ್ ಸುಡುತ್ತೆ ಅಂತ ಸ್ವಲ್ಪ ಜನಕ್ಕೆ ಎದುರ್ಕೊಂತಾರೆ, ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ ಅಮ್ಮ, ಅದೆಲ್ಲ ಸುಳ್ಳು. ಇಲ್ಲ, ನಮ್ಮಲ್ಲಿ ಬ್ಲಡ್ ಇಲ್ಲ ಅಂದ್ರೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ವಾ, ಅವಾಗ ನಾವು ಆಕ್ಟಿವಾಗಿ ಹೇಗೆ ಕೆಲಸ ಮಾಡ್ತೀವಿ? ನಮಗೆ ನಿದ್ದೆ ಹೇಗೆ ಬರುತ್ತೆ? ನಿದ್ದೆ ಮಾತ್ರೆ ತಗೊಳ್ತಾ ಇದ್ದೆ ಕೇಳಿ, ಆ ಬಿದ್ದಾಗಿಂದ ನಿದ್ದೆ ಮಾತ್ರನೂ ತಗೊಂಡೋಗಿ ಬಿಟ್ಟಿದ್ದೀನಿ ನಾನು. ನಿದ್ದೆ ಮಾತ್ರ 9 ತಿಂಗಳು ತಗೊಂಡಿದ್ದೀನಿ ನಾನು. ನಿದ್ದೆ ಮಾತ್ರ ತಗೊಳ್ಳಿಲ್ಲ ಅಂದ್ರೆ ರಾತ್ರಿ 2 ಗಂಟೆಗೆ ಕೂತ್ಕೊಳ್ಳೋದು. ಸ್ಕೂಲಲ್ಲಿ ವರ್ಕ್ ಬೇರೆ, ಅಲ್ಲಿ ಯಾವುದೇ ತರ ನಮಗೆ ಇದಿರಲ್ಲ. ನಾವು ಮಾಡೋ ಕೆಲಸ ಮಾಡಲೇಬೇಕು. ಯಾರು ಅವ್ರವ್ರ ಕೆಲಸ ಎಲ್ಲರೂ ಮಾಡಿದ್ರೆ ತಾನೆ. ಈಗ ಬೇರೆಯವ್ರಿಗೆ ಹೋಗಿದ್ರೆ ಅವ್ರು ಎಷ್ಟು ನೀಟಾಗಿ ಮಾಡ್ತಾರೆ ಪಾಪ, ಅವ್ರದ್ದು ಒತ್ತಡ ಇರುತ್ತೆ. ಯಾರಿಗೂ ಡಿಪೆಂಡ್ ಆಗಬಾರ್ದು. ನಾವು ಸ್ವಾಭಿಮಾನಿಯಾಗಿ ಬದುಕಬೇಕು ಅಂದ್ರೆ ಮೊದಲು ನಮ್ಮ ಆರೋಗ್ಯ ಇರಬೇಕು. ಇವತ್ತು ಗಂಡ, ಮನೆ, ಮಕ್ಕಳು, ಹೆಂಡತಿ ಯಾರೇ ಇರಲಿ, ಅದು ಪ್ರೀತಿ ನಾವು ಚೆನ್ನಾಗಿದ್ದಾಗ ಮಾತ್ರ. ನಮ್ಮ ಆರೋಗ್ಯ ಹಾಳಾದಾಗ ಯಾರು ಯಾರಿಗೂ ಇಲ್ಲ. ಇದು ಮಾತ್ರ ನಾನು ಬರ್ಕೊಡ್ತೀನಿ ನೋಡಿ. ನೀವು ಗಟ್ಟಿ ಇದ್ರೆ ಎಲ್ಲಾ ಮಕ್ಕಳು ಪ್ರೀತಿಯಿಂದ ಅಮ್ಮ ಅಂತ ಬರ್ತವೆ, ಗಂಡನೂ ಬರ್ತಾರೆ, ಹೆಂಡತಿನೂ ಹೋಗ್ತಾರೆ. ನಾನು ನನ್ನ ಒಬ್ಬಳಾಗಿ ಹೇಳ್ತಾ ಇಲ್ಲ, ಯೂನಿವರ್ಸಲ್ ಆಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಸೆರಾಕೇರಿಂದ ಅಂತೂ ತುಂಬಾ ಉಪಯೋಗ ಇದೆ. ಆ ಬ್ಲಡ್ಡು ಹೋಗಲ್ಲ, ನಮ್ಮಲ್ಲಿರೋ ವಿಟಮಿನೂ ಹೋಗಲ್ಲ, ಇನ್ನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆ ಟ್ರೀಟ್ಮೆಂಟ್ ಇಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇವಾಗ ನೀವು ತಗೊಂಡೋಗ್ತಿದ್ದೀರಾ, ಅದು ಅಮೌಂಟ್ ಜಾಸ್ತಿ ಆಯಿತು, ಏನಕ್ಕೆ ಅದು ಇನ್ವೆಸ್ಟ್ ಮಾಡ್ಬೇಕಂತ ಅನಿಸ್ತೀವಿ ಮೇಡಮ್? ಇನ್ವೆಸ್ಟ್ ಅಂದ್ರೆ ನಾವು ದುಡಿಯೋರು, ನಾವು ಚೆನ್ನಾಗಿರ್ಬೇಕು ಮೇಡಮ್. ನಾನು ಅಷ್ಟೇ ಹೇಳೋದು. ಇನ್ವೆಸ್ಟ್ಮೆಂಟ್ ನಾವು ಮನೆಗೆ ಹಾಕ್ತಿವಿ, ಮನೆ ರೀಸೇಲ್ ಮಾಡ್ತೀವಿ. ಅದು ರೀಸೇಲ್ ಮಾಡೋಕೆ ಎಷ್ಟು ಹೋಗುತ್ತೆ? ಈಗ ನಮ್ಮ ಆರೋಗ್ಯನೇ ಇಲ್ಲ ಅಂದಾಗ ಆ ದುಡ್ಡೆಲ್ಲ ಹಾಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಆ ಮನೆಯಲ್ಲಿ ಖುಷಿಯಾಗಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಖುಷಿಯಾಗಿರ್ತೀವಿ ಮೇಡಮ್. ಹೊಸದಾಗಿ ಬರೋರಿಗೆಲ್ಲ ಏನು ಹೇಳ್ತೀರಾ ಸರ್ ಆಗ್ತಿರ್ಬೋದು? ಅಪ್ಪ, ನನ್ಗಂತೂ ಇಲ್ಲಿ ನೋಡ್ತಾ ಇದ್ರೆ ಹಿರಿಯರು ನೋಡಿದ್ರಂತೂ ಇನ್ನೂ ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಗೊತ್ತಾ, ಎಲ್ಲರಿಗೂ ಇದಾಗ್ತಾ ಇಲ್ಲ, ಅದು ಎಟಕ್ತಾ ಇಲ್ಲ ಅಂದ್ರೂ ಇಲ್ಲಿ ಬರ್ರಿ, ನಿಮ್ಮ ಆರೋಗ್ಯ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮೊಮ್ಮಕ್ಕಳೆಲ್ಲ ಅಜ್ಜಿ ಮೂಲೆ ಕೂತ್ಕೊ ಅಂತಾರೆ, ಅಜ್ಜ ಮೂಲೆ ಕೂತ್ಕೊ ವಟ ವಟ ಅಂತ ಹೇಳಿ. ಆದ್ರೆ ಈ ಸೆರಾಕೇರ್ ಬಂದ್ಮೇಲೆ ಆ ರೀತಿ ನೀವು ಇದೀರಾ, ನೀವೇ ನೋಡ್ಕೊಳ್ರಿ ಹೇಗೆ ಓಡಾಡ್ತಿದ್ದೀರಾ ಅಂತ ಹೇಳಿ. ಬೆಳಗ್ಗೆ 8 ಗಂಟೆಗೆ ಇರ್ತೀರಾ, ನಿಮ್ಮ ಕೆಲಸ ನೀವು ಮಾಡ್ಕೊಡ್ತೀರಾ, ನಿಮ್ಮ ಯಾರಿಗೂ ಡಿಪೆಂಡ್ ಇದ್ದಂಗೆ ಇದ್ದೀರಲ್ವಾ. ಅದೇ ನಮಗೆ ಸೆರಾಕೇರ್ ಕೊಟ್ಟಂತ ಗಿಫ್ಟ್ ಅಂತ ಅನ್ಕೊಳ್ಳಿ ನೀವು. ಅದು ನನಗೆ ಶ್ರಾವಣ ಸಿಗ್ತಾ ಇದೆ, ಬಟ್ ಇದೆ ಅಂದ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅವಾಗ ಇದನ್ನೇ ಲೆಕ್ಕದ್ದು. ಥ್ಯಾಂಕ್ ಯು ಮ್ಯಾಮ್. ಆದ್ರೆ ಎಲ್ಲ ಅಪ್ಪ ಅಮ್ಮ ಡೈಲಿ ಬರ್ರಿ ಆಯ್ತಾ. ಕೆಲ್ಸಕ್ಕೆ ಹೋಗೋರಿದ್ರು ಸಂಜೆ ಆದ್ರೂ ಅವರು ಒಂದ್ ದಿನ ಸಿಟ್ ಮಾಡ್ಕೊಳಲ್ಲ. ಒಂದು 5 ನಿಮಿಷ ತಗೊಂಡೋಗಿ 5 ಗಂಟೆ ಒಳಗೆ ಬರ್ರಿ. ಯಾಕಂದ್ರೆ ಅವರಿಗೂ ಮನೆ ಮಠ ಎಲ್ಲ ಇರುತ್ತೆ. ಪಾಪ ಹೆಣ್ಮಕ್ಳಿದ್ದಾರೆ, ಲೇಟಾಗಿ ಹೋಗೋದು ಬೇಡ. ಆದಷ್ಟು ಎಲ್ಲರೂ 5 ಗಂಟೆ ಒಳಗೆ ಬಂದು ನಿಮ್ಮ ಟ್ರೀಟ್ಮೆಂಟ್ ತಗೊಳ್ಳಿ ಅಮ್ಮ ಎಲ್ಲರಿಗೂ. ಇನ್ನೊಂದು, ಸೊ ಇದು ಇದೇ ತರ ಪ್ರಾಡಕ್ಟ್ ಆನ್ಲೈನ್ ಅಲ್ಲಿ ಸಿಗುತ್ತೆ, ಬಟ್ ನೀವು ಆನ್ಲೈನ್ ತಗೊಳ್ತಾ ಇಲ್ಲ ಏನೇನು ತಗೊಳ್ರಿ? ಇಲ್ಲ ಮೇಡಮ್, ಕೆಲವೊಂದು ಐಟಮ್ ನಾವು ಸಣ್ಣ ಐಟಮ್ 500, 1000 ಕೆಲವೊಂದು ತರಿಸಿದೀವಿ. ಆನ್ಲೈನ್ ಐಟಮ್ ಎಲ್ಲವೂ ನೀಟಾಗಿ ಬರಲ್ಲ, ಎಲ್ಲ ಫೇಕ್ ಅದು. ಯಾಕಂದ್ರೆ ಅದಕ್ಕೆ ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ಯಾರಿಗೋ ಕೇಳ್ತೀರಾ ನೀವು ಫೇಕ್ ಬಂದ್ರೆ, ಅವಾಗ ದುಡ್ಡು ಹೋಯ್ತರ ನಿಮ್ದು? ಅದನ್ನ ನಾವು ನೇರವಾಗಿ ಮುಖಾಮುಖಿ ತಗೊಂಡ್ರೆ ಅದು ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಈಗ ತಗೊಂಡಿದೀವಿ ಆ ಟ್ರೀಟ್ಮೆಂಟು. ಈಗ ಏನಾದ್ರು ಆಯ್ತು ಅಂದ್ರೆ ಮೇಡಮ್ ಬನ್ನಿ ಮೇಡಮ್ ಅಂದ್ರೆ ಅವ್ರು ಬಂದು ಇಲ್ಲೇ ಸ್ಪಂದಿಸಿದಾಗ, ಇನ್ನು ಮನೆ ಬಂದು ಸ್ಪಂದಿಸಲ್ವಾ ಅವರು? ಸ್ಪಂದಿಸ್ತಾರೆ. ಏನು ಆಗೋದಿಲ್ಲ. ಒಟ್ಟು ಪಾಸಿಟಿವ್ ಥಾಟ್ ಎನಿ ಟೈಮ್ ಇರ್ಬೇಕು ನಮ್ಮಲ್ಲಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಅಪ್ಪ ಅಮ್ಮಗೆ ಬಂದು ಪಚ್ಚೆಕಲ್ ಗಿಫ್ಟ್ ಆಗಿ ಸಿಗ್ತಾ ಇದೆ. ಅವರು ಬುಕ್ ಮಾಡಿದ್ರೆ ಕಂಪನಿ ಅವ್ರಿಗೆ ಪಚ್ಚೆಕಲ್ನ ಗಿಫ್ಟ್ ಆಗಿ ಕೊಡ್ತಾ ಇತ್ತು. 1 ಲಕ್ಷ ಕೊಡ್ತೀವಿ, ಒಂದು ಸ್ಟೋನ್ ಕುಡಿಯೋದು ಕೊಡಲ್ಲ, ಅದು ತುಂಬಾ ಕಾಸ್ಟ್ಲಿ. ಬಟ್ ಇವರು ವಾಟರ್ ಮಿಷನ್ ತಗೊಂಡಿರೋದಕ್ಕೆ ಕಂಪನಿ 2 ಪಚ್ಚೆಕಲ್ನ ಗಿಫ್ಟ್ ಆಗಿ ಕೊಡ್ತಾ ಇದೆ.